ವೀಕ್ಷಕರ ಎಮನ್ ಕನ್ನಡ ನ್ಯೂಸ್ ಹಾವೇರಿ, ನಾನು ಬೀರೇಶ್ ಪೂಜಾರ್. ಈಗಾಗಲೇ ರಾಣೆಬೆನ್ನೂರಿಗೆ ಹೊತ್ತಿಕೊಂಡಿರ್ತಕ್ಕಂಥ 3 ರೈಲ್ವೆ ಮೇಲ್ಸೇತುವೆ ನಿರ್ಮಾಣಕ್ಕಾಗಿ 8 ವರ್ಷಗಳಿಂದ ಮೇಲ್ಸೇತುವೆ ಸಮಿತಿ ಒಂದು ಹೋರಾಟವನ್ನು ಮಾಡಿತ್ತು. ಆ ಹೋರಾಟದ ಫಲ ಈಗಾಗಲೇ ಲೋಕಾರ್ಪಣೆಗೆ ಈಗಾಗಲೇ 1 ರೈಲ್ವೆ ಮೇಲ್ಸೇತುವೆ ಸಿದ್ಧಗೊಂಡಿರ್ತಕ್ಕಂಥದ್ದು. ಈ ಒಂದು ಸಿದ್ಧಗೊಂಡಿರ್ತಕ್ಕಂಥ ಮೇಲ್ಸೇತುವೆಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಲೋಕಾರ್ಪಣೆ ಮಾಡಲು ಮೀನಾಮಿಷ ಮಾಡ್ತಿವೆ. ಇದರ ಜೊತೆಯಲ್ಲಿ ರೈಲ್ವೆ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯನೂ ಕೂಡ ಇದೆ ಎಂದು ಸಾಕಷ್ಟು ಒಂದು ರೈಲ್ವೆ ಇಲಾಖೆ ಮುಂದೆ ಇಂದು ಪ್ರತಿಭಟನಾಕಾರರು, ಕನ್ನಡ ಪರ ಸಂಘಟನೆ ಇರ್ಬೋದು, ರೈತ ಮುಖಂಡರು ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಮನವಿ ಕೊಟ್ಟು ತಕ್ಷಣವೇ ಲೋಕಾರ್ಪಣೆ ಮಾಡಿ ನಂತರ ಇನ್ನೂ 2 ವಿಳಂಬವ ನೀತಿಯನ್ನು ಮಾಡುತ್ತಿರುವ 2 ಮೇಲ್ಸೇತುವೆಯನ್ನು ತಕ್ಷಣವೇ ಅನುದಾನ ಬಿಡುಗಡೆ ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜನರಿಗೆ ಅನುಕೂಲವಾಗೋ ರೀತಿಯಲ್ಲಿ ಅದನ್ನು ಲೋಕಾರ್ಪಣೆ ಮಾಡಿಕೊಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಬನ್ನಿ ವೀಕ್ಷಕರೇ, ಹೇಳಿದ್ದೇನೆ ಒಮ್ಮೆ ನೋಡಿ. ನಾವು ಈಗ 8 ವರ್ಷದಿಂದ ದೇವರಗುಡ್ಡ ರೋಡಿನಲ್ಲಿರುವಂಥ ಮೇಲ್ಸೇತುವೆಯನ್ನು ಹೋರಾಟ ಮಾಡಿ ಅದನ್ನು ನಾವು ಈಗ ಉದ್ಘಾಟನೆಯ ಸಮಯಕ್ಕೆ ತಂದಿದ್ದೇವೆ. ಆದರೆ ಈಗ 5 ರಿಂದ 6 ತಿಂಗಳಾದರೂ ಅದನ್ನು ಉದ್ಘಾಟನೆ ಮಾಡಬೇಕೆಂಬುದು ಸರ್ಕಾರದ ತಲೆಯಲ್ಲೇ ಬಂದಿಲ್ಲ. ಅದನ್ನು ಹೇಗಾದರೂ ಮಾಡಿ ನಮಗೆ ಉದ್ಘಾಟನೆ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತು ಮೇಡ್ಲೇರಿ ಮೇಲು ಸೇತುವೆ ಮತ್ತು ಗಂಗಾಪುರ ಮೇಲು ಸೇತುವೆಯನ್ನು ಅತಿ ಶೀಘ್ರದಲ್ಲೇ ಅದನ್ನು ಅಡಿಗಲ್ ಸಮಾರಂಭ ಉದ್ಘಾಟನೆ ಮಾಡಬೇಕೆಂದು ನಾನು ರೈಲ್ವೆ ಇಲಾಖೆಗೆ ಕೇಳಿಕೊಳ್ಳುತ್ತೇನೆ. ರಾಣೆಬೆನ್ನೂರು ತಾಲೂಕು ರೈಲ್ವೆ ಹೋರಾಟ ಸಮಿತಿ ವತಿಯಿಂದ ಈಗಾಗಲೇ ಸುಮಾರು ತಿಂಗಳುಗಳು 1 ವರ್ಷ ಮೇಲಾಯ್ತು. ಈಗಾಗಲೇ ರಾಣೆಬೆನ್ನೂರು ಮತ್ತು ದೇವರಗುಡ್ಡ ರಸ್ತೆಯಲ್ಲಿರ್ತಕ್ಕಂಥ ಈ ಮೇಲ್ಸೇತುವೆ ಇದೆ, ಅದನ್ನು ಉದ್ಘಾಟನೆ ಮಾಡಬೇಕಂತೇಳಿ ನೇತೃತ್ವದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮನವಿ ಸಹಿತ ಕೊಟ್ಟಿದ್ದರು. ಒಂದು ಕೆಳಸೇತುವೆಯನ್ನು ಏನು ಉದ್ಘಾಟನೆ ಮಾಡಿದ್ರು ಅದು ಕಳಪೆ ಕಾಮಗಾರಿಯಾಗಿತ್ತು ಮತ್ತು ಅವಿಜ್ಞಾನಿಕವಾಗಿ ಅದು ಆಗಿದ್ದರಿಂದ ಅದೊಂದು ದೊಡ್ಡ ಮೇಲ್ಸೇತುವೆ ಮಾಡಬೇಕಂತ ಒಂದು ಹೋರಾಟ ಮಾಡ್ಕೊಂಡು ಆ ಮೇಲ್ಸೇತುವೆ ಹೋರಾಟದನ್ನೇ ಉದ್ಘಾಟನೆ ಮಾಡದೆ ವಿಳಂಬ ಮಾಡ್ತಾ ಇರೋದು ಅದೊಂದು ನಾವೆಲ್ಲ ಹೋರಾಟ ಸಮಿತಿಯವರು ಖಂಡನೆ ಮಾಡ್ತೇವೆ. ಅಧಿಕಾರಿಗಳು ಯಾವ ರೀತಿ ಅದಾರಂದರೆ ಭಾಳ ಬೇಜವಾಬ್ದಾರಿ ಅಧಿಕಾರಿ, ರೈಲ್ವೆ ಡಿಪಾರ್ಟ್ಮೆಂಟಿನ ಮುಖ್ಯ ಇಂಜಿನಿಯರ್ಗಳಿರ್ಬೋದು, ಆ ಸಂಬಂಧಪಟ್ಟ ಇಲಾಖೆ ಇರ್ಬೋದು, ಭಾಳ ಬೇಜವಾಬ್ದಾರಿ. ಒಂದು ಮೇಲ್ಸೇತುವೆ ಒಂದು ಆದಮೇಲೆ ಅದು ಕೆಳಗಿನ ಸೇತುವೆ ಅದನ್ನು ಮುಂದೆ ಏನು ಮಾಡಬೇಕು ಅದು ಒಂದು ಕ್ರಮ ಕೈಗೊಂಡಿಲ್ಲ. ಆ ಮೇಲ್ಸೇತುವೆಯನ್ನು ಉದ್ಘಾಟನೆ ಮಾಡಿ ಅದಕ್ಕೆ ಚಾಲನೆ ಕೊಟ್ಕೊಂಡು ಅದಕ್ಕೆ ಏನು ಸರಿ ಮಾಡ್ಬೇಕಂತನೂ ಅದು ಪ್ರಯತ್ನ ಪಟ್ಟಿಲ್ಲ. ಈ ಹಿಂದೆ ನಮ್ಮೆಲ್ಲ ಹೋರಾಟ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳಿಂದ AC ಇಂದಿಡು ತಹಸೀಲ್ದಾರ್ ತನಕನೂ ಈ ರಾಣೆಬೆನ್ನೂರು ಮಿನಿ ವಿಧಾನಸೌಧದಲ್ಲಿ ಸಾಕಷ್ಟು ಸಭೆಗಳಾಗಿದ್ದಾವೆ. ಆ ಸಭೆಯಲ್ಲಿ ರೈಲ್ವೆ ಮುಖ್ಯ ಸಂಬಂಧಪಟ್ಟ ಎಲ್ಲ ಇಲಾಖೆಯ ಇಂಜಿನಿಯರ್ ಅಧಿಕಾರಿಗಳು ಕೂಡ ಭಾಗಿಯಾಗಿ ಎಲ್ಲವನ್ನೂ ಒಪ್ಕೊಂಡು ಹೋದಂಥರು ಅಧಿಕಾರಿ ವರ್ಗದವರು. ಇವತ್ತು ವಿಳಂಬ ಮಾಡಿದವನ್ನ ನಾವೆಲ್ಲ ಖಂಡಿಸ್ತಾ ಇದ್ದೇವೆ. ಬಾಗಲಕೋಟೆ ಬೀಳಗಿ ರಂಗನಬೆಟ್ಟ ರಾಜ್ಯ ಹೆದ್ದಾರಿಗೆ ಗೇಟ್ ನಂಬರ್ 219ಕ್ಕೆ ಈಗಾಗಲೇ ಸುಮಾರು 34 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ರೈಲ್ವೆ ಮೇಲ್ಸೇತುವೆಯನ್ನು ಕಾಮಗಾರಿ ಸಂಪೂರ್ಣವಾಗಿ ಮುಗಿದು ಈಗಾಗಲೇ 4-5 ತಿಂಗಳುಗಳು ಕಳೆದಿವೆ. ಆದರೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಆ ಶಿಷ್ಟಾಚಾರದ ನಿಯಮದ ಪ್ರಕಾರ ಇವತ್ತು ಲೋಕಾರ್ಪಣೆಗೊಳಿಸೋದಕ್ಕೆ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇವೆ. ಮತ್ತು ಮುಖ್ಯವಾಗಿ ಈಗಾಗಲೇ ಗೇಟ್ ನಂಬರ್ 217, 218ಕ್ಕೆ 3 ಮೇಲ್ಸೇತುವೆ ನಿರ್ಮಾಣ ಆಗಬೇಕು ಅಂತೇಳಿ ಒಟ್ಟಾರೆ ಹೋರಾಟ ಇತ್ತು. ಈ ಹೋರಾಟದ ಪ್ರತಿಫಲವಾಗಿ 103 ಕೋಟಿ ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಈಗಾಗಲೇ ಬಿಡುಗಡೆಯಾಗಿ ಸುಮಾರು ವರ್ಷಗಳೇ ಕಳೆದಿವೆ. ಈಗ 1 ಮೇಲ್ಸೇತುವೆ ನಿರ್ಮಾಣ ತಯಾರಾಯಿತು. ಈಗ ಗಂಗಾಪುರ ರಸ್ತೆ ಮತ್ತು ಮೇಡ್ಲೆ ರಸ್ತೆಗಳು ಇನ್ನು ಸರ್ವೆ ಕಾರ್ಯ ಮುಗಿದಿದೆ, ಅನುದಾನ ಬಿಡುಗಡೆಯಾಗಿದೆ. ಆದರೂ ಕೂಡ ಕಾಮಗಾರಿಗೆ ಯಾವುದೇ ರೀತಿಯಾದಂಥ ಚಾಲನೆಗಳು ಸಿಗ್ತಾ ಇಲ್ಲ. ಇದನ್ನು ಕೂಡ ರೈಲ್ವೆ ಇಲಾಖೆ ಸ್ಪಷ್ಟಪಡಿಸಬೇಕು. ಯಾವ ಕಾರಣಕ್ಕಾಗಿ ಇವು ವಿಳಂಬ ಆಗ್ತದೆ ಅಂತಕ್ಕಂಥದ್ದನ್ನು ರೈಲ್ವೆ ಇಲಾಖೆ ಸ್ಪಷ್ಟಪಡಿಸಬೇಕು. ಮತ್ತು ಈಗಾಗಲೇ ನಿರ್ಮಾಣ ಆಗಿರುವಂತಹ ಮೇಲ್ಸೇತುವೆಯನ್ನು ತತ್ಕ್ಷಣವೇ ಶಿಷ್ಟಾಚಾರದ ನಿಯಮದಡಿ ಲೋಕಾರ್ಪಣೆಗೊಳಿಸುವ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಹೋರಾಟ ಸಮಿತಿ ಒತ್ತಾಯವನ್ನು ಮಾಡ್ತಾರೆ. ಅತ್ಯಂತ ಅವಶ್ಯಕವಾಗಿ ರೈಲ್ವೆ ಗೇಟ್ ನಂಬರ್ 219, ರೈಲ್ವೆ ಗೇಟ್ ನಂಬರ್ 218, ರೈಲ್ವೆ ಗೇಟ್ ನಂಬರ್ 217ಕ್ಕೆ ರೈಲ್ವೆ ಮೇಲ್ಸೇತುವೆ ಬೇಕು ಅಂತಂದೇಳಿ ನಾವು ಹೋರಾಟ ಮಾಡಿದ್ವಿ. ನಮ್ಮ ಹೋರಾಟ ನಿತ್ಯ ನಿರಂತರವಾಗಿ 5 ವರ್ಷಗಳ ಕಾಲ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ರೈಲ್ವೆ ಗೇಟ್ ನಂಬರ್ 219 ದೇವರಗುಡ್ಡ ರಾಣೆಬೆನ್ನೂರು ಮುಖ್ಯ ರಸ್ತೆಗೆ ಇವತ್ತು ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಆಯಿತು. ಆದರೆ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಆಗಿ 6 ತಿಂಗಳು ಗತಿಸಿದರೂ ಕೂಡ ಭಾಳಷ್ಟು ಜವಾಬ್ದಾರಿ ವಹಿಸಬೇಕಾದಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು. ಯಾಕಂದರೆ ಈ ಅನುದಾನ ರೈಲ್ವೆ ಮೇಲ್ಸೇತುವೆಗೆ ಬಿಡುಗಡೆಯಾದ ಅನುದಾನದಲ್ಲಿ 50-50 ಅನುದಾನ, ಕೇಂದ್ರದ್ದು 50%, ರಾಜ್ಯ ಸರ್ಕಾರದ್ದು 50%. ಇವತ್ತು ಕೇಂದ್ರ ಸರ್ಕಾರದ ಬೇಜವಾಬ್ದಾರಿ ಅಧಿಕಾರಿಗಳಿಂದ ಇವತ್ತು ಆ ಮೇಲ್ಸೇತುವೆ ಶಿಷ್ಟಾಚಾರದ ಪ್ರಕಾರ ಇವತ್ತು ಅದು ಉದ್ಘಾಟನೆ ಮಾಡಬೇಕಾಗಿದ್ದು ಸ್ಥಳೀಯ ಲೋಕಸಭಾ ಸದಸ್ಯರ ಜವಾಬ್ದಾರಿ. ಆದರೆ ಇವತ್ತು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ
ಆ ಗೇಟ್ ನಂಬರ್ 219ಕ್ಕೆ ರೈಲ್ವೆ ಮೇಲ್ಸೇತುವೆಯನ್ನು ಉದ್ಘಾಟನೆ ಮಾಡದೆ ಇವತ್ತು ಲೋಕಾರ್ಪಣೆಗೆ ಬಿಟ್ಟಿರ್ತಕ್ಕಂಥ ಬೇಜವಾಬ್ದಾರಿತನ ರೈಲ್ವೆ ಇಲಾಖೆಯ ನಿರ್ಲಕ್ಷ್ಯತನಕ್ಕೆ ನಾವು ಇವತ್ತು ಖಂಡನೆ ಮಾಡಿ ಕೂಡಲೇ ಆ ಒಂದು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ, ಸ್ಥಳೀಯ ಲೋಕಸಭಾ ಸದಸ್ಯರು, ಶಾಸಕರು ಸೇರಿ ಅದರದ ಒಂದು ಶಿಷ್ಟಾಚಾರದ ಪ್ರಕಾರ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಬೇಕು. ಅದ್ರ ಜೊತೆಗೆ ಏನು ರಾಣೆಬೆನ್ನೂರಿನಿಂದ ಮೇಡ್ಲೇರಿ ರಸ್ತೆಗೆ ಹೋಗ್ತಕ್ಕಂಥ ಒಂದು ರೈಲ್ವೆ ಮೇಲ್ಸೇತುವೆ ಬೇಕಾಗಿತ್ತು ಗೇಟ್ ನಂಬರ್ 217ಕ್ಕೆ ಮತ್ತು ಗಂಗಾಪುರಕ್ಕೆ ಹೋಗ್ತಕ್ಕಂಥ ಒಂದು ದೊಡ್ಡಪೇಟೆ ರಸ್ತೆಗೆ ರೈಲ್ವೆ ಮೇಲ್ಸೇತುವೆ 218ಕ್ಕೆ ಬೇಕಾಗಿತ್ತು. ಇವತ್ತು 219ಕ್ಕೆ ಯಾವ ರೀತಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಆಯಿತು ಅದೇ ರೀತಿ ರೈಲ್ವೆ ಮೇಲ್ಸೇತುವೆ ಆಗಬೇಕು. ಇವತ್ತು ಸಣ್ಣ ಸಣ್ಣ ಪುಟ್ಟ ಗ್ರಾಮಗಳಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಿದ್ದಾರೆ. ರೈಲ್ವೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ರೈಲ್ವೆ ಟ್ರ್ಯಾಕ್ ಇರೋದ್ರಿಂದ ಸರಿಸುಮಾರು ದಿನಕ್ಕೆ 18 ರೈಲ್ವೆಗಳು ಓಡಾಡೋದ್ರಿಂದ 18 ಬಾರಿ ರೈಲ್ವೆ ಗೇಟ್ ಹಾಕೋದ್ರಿಂದ ಇವತ್ತು ಸಾಕಷ್ಟು ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ, ವಿದ್ಯಾರ್ಥಿಗಳಿಗೆ, ರೋಗಿಗಳಿಗೆ ತೊಂದರೆ ಆಗ್ತಾ ಇದೆ. ಇಷ್ಟರೊಳಗಾಗಿ ಸರ್ಕಾರ ಎಚ್ಚೆತ್ತು ಆ ರೈಲ್ವೆ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಬೇಕಾಗಿತ್ತು. ಆದರೆ ದಪ್ಪ ಚರ್ಮದ ಕೇಂದ್ರ ಸರ್ಕಾರ ಇವತ್ತು ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡದೆ ಬೇಜವಾಬ್ದಾರಿತನ ಪ್ರದರ್ಶನ ಮಾಡ್ತಾ ಇದೆ. ಇವತ್ತು ಅಷ್ಟೇ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೂ ಇದೆ. ನಾಳೆಯ ಬಜೆಟ್ನಲ್ಲಿ ಈ 2 ಗೇಟ್ಗಳಿಗೆ ಏನು ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಅನುದಾನವನ್ನು ಮೀಸಲಿಡಬೇಕು ರಾಜ್ಯ ಸರ್ಕಾರ. ಯಾಕಂದರೆ ಭೂ ಪರಿವರ್ತನೆ, ಭೂ ಸ್ವಾಧೀನದ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಶಿಷ್ಟಾಚಾರದ ಪ್ರಕಾರ ಸೇತುವೆ ನಿರ್ಮಾಣ ಬಹಳ ಸುಸಜ್ಜಿತವಾಗಿ ನಿರ್ಮಾಣ ಆಗಿದೆ. ಅದರ ಉದ್ಘಾಟನೆ ಮಾಡಲಿಕ್ಕೆ ಬೇಜವಾಬ್ದಾರಿತನ ತೋರಿಸ್ತಾ ಇರತಕ್ಕಂಥ ರೈಲ್ವೆ ಮುಖ್ಯಸ್ಥರಿಗೆ ನಾವು ಈ ಮೂಲಕ ಧಿಕ್ಕಾರ ಹೇಳಿ ಈ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ವಾರದೊಳಗಾಗಿ ಆ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಉದ್ಘಾಟನೆ ಮಾಡಿ 18ಕ್ಕೆ ರೈಲ್ವೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಮಂಜೂರಾತಿಯನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಇಲ್ಲದೆ ಹೋದರೆ ಮತ್ತೆ ರಾಣೆಬೆನ್ನೂರನ್ನ ಬಂದ್ ಕರೆ ಕೊಟ್ಟು ಉಗ್ರವಾದ ಹೋರಾಟವನ್ನು ಅವು ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳಿ ಇವತ್ತು ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. जो इन्होंने दिए है मैं आगे फॉरवर्ड करती हूँ जितनी जल्दी हो सकता है. ನೋಡಿದ್ರಲ್ಲ ವೀಕ್ಷಕರೇ, ಬಾಕಿ ಉಳಿದಿರುವ ಇನ್ನು 2 ರೈಲ್ವೆ ಮೇಲ್ಸೇತುವೆಯನ್ನು ಆದಷ್ಟು ಬೇಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುದಾನದಡಿಯಲ್ಲಿ ಬೇಗ ಮುಕ್ತಾಯಗೊಂಡು ಲೋಕಾರ್ಪಣೆಗೆ ಸಿದ್ಧಗೊಳ್ಳಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಾಗಾದರೆ ತಡ ಯಾಕೆ ಮಾಡ್ತೀರಾ? ನಮ್ಮ ಇಂಥ ತಾಜಾ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.